ಎಲ್ಲರಿಗೂ ನಮಸ್ಕಾರ. ನಾವು ಆಡೋ ಮಾತುಗಳಿಗೆ ನಮ್ಮ ಇಡೀ ದಿನವನ್ನೇ ಬದಲಾಯಿಸೋ ಶಕ್ತಿ ಇದೆಯಾ? ಇವತ್ತು ನಾವು ಒಂದು ತುಂಬಾನೇ ವಿಶಿಷ್ಟವಾದ ಆಧ್ಯಾತ್ಮಿಕ ಅಭ್ಯಾಸದ ಬಗ್ಗೆ ಮಾತಾಡೋಣ. ಮುಂಜಾನಿನ ಶಕ್ತಿಯನ್ನೇ ಬಳಸಿಕೊಂಡು ಇಡೀ ದಿನವನ್ನು ನಮ್ಮ ನಿಯಂತ್ರಣಕ್ಕೆ ತಂದುಕೊಳ್ಳೋದು ಹೇಗೆ ಅನ್ನೋದರ ಬಗ್ಗೆ ಇದು ಹೇಳುತ್ತೆ. ಬನ್ನಿ ಈ ಪರಿಕಲ್ಪನೆಯನ್ನು ಇನ್ನಷ್ಟು ಆಳವಾಗಿ ನೋಡೋಣ. ಈ ಇಡೀ ಪರಿಕಲ್ಪನೆಯ ಮೂಲದಲ್ಲೇ ಒಂದು ತುಂಬಾನೇ ಪವರ್ಫುಲ್ ಆದ ಪ್ರಶ್ನೆ ಇದೆ. ನಿನ್ನ ದಿನಗಳು ಶುರುವಾದಾಗಿನಿಂದ ನೀನು ಮುಂಜಾನೆಗೆ ಆಜ್ಞೆ ಮಾಡಿದೀಯಾ? ಬೈಬಲ್ನ ಜೋಬ್ ಅನ್ನೋ ಗ್ರಂಥದಿಂದ ಬಂದಿರೋ ಈ ಸಾಲು ನಮ್ಮ ದಿನದ ಮೇಲೆ ನಮ್ಗಿರೋ ಅಧಿಕಾರದ ಬಗ್ಗೆ ನೇರವಾಗಿ ಪ್ರಶ್ನೆ ಮಾಡುತ್ತೆ. ಇದು ಬರೀ ಒಂದು ಪ್ರಶ್ನೆ ಅಷ್ಟೇ ಅಲ್ಲ, ನಮ್ಮ ಯೋಚನಾ ಕ್ರಮವನ್ನೇ ಬದಲಾಯಿಸಬಲ್ಲ ಒಂದು ಚಾಲೆಂಜ್ ಇದ್ದ ಹಾಗೆ. ಹಾಗಾದ್ರೆ ಈ ಅಭ್ಯಾಸದ ಅಡಿಪಾಯ ಏನು? ಇದರ ಹಿಂದಿರೋ ಆ ಮೂಲ ನಂಬಿಕೆ ಏನು? ಅದನ್ನು ಮೊದಲು ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಈ ಪ್ರವಾದನಾತ್ಮಕ ಪ್ರಾರ್ಥನೆ ಅನ್ನೋ ಐಡಿಯಾ ಮುಂಜಾನೆಯ ಜೊತೆ ಹೇಗೆ ಕನೆಕ್ಟ್ ಆಗಿದೆ ಅಂತ ನೋಡೋಣ. ಸರಿ, ಮುಂಜಾನೆಯನ್ನು ಆಜ್ಞಾಪಿಸುವುದು ಅಂದ್ರೆ ಕರೆಕ್ಟ್ ಆಗೇನು? ಇದೊಂದು ಆಧ್ಯಾತ್ಮಿಕ ಅಭ್ಯಾಸ. ಇದರ ಪ್ರಕಾರ ಮುಂಜಾನೆ ಎದ್ದು ಮಾತು ಮತ್ತು ಪ್ರಾರ್ಥನೆಗಳ ಮೂಲಕ ಆ ದಿನಕ್ಕೆ ಒಂದು ದೈವಿಕ ಕ್ರಮವನ್ನೇ ಸ್ಥಾಪಿಸೋದು. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ನೆಗೆಟಿವ್ ಎನರ್ಜಿಗಳನ್ನು ಸೋಲಿಸಿ ಆ ದಿನಕ್ಕೆ ಬೇಕಾದ ಅನುಗ್ರಹವನ್ನು ಪಡೆದುಕೊಳ್ಳೋದು. ಇಲ್ಲಿ ಗಮನಿಸಬೇಕಾದ ವಿಷಯ ಅಂದ್ರೆ ಇದು ಸುಮ್ಮನೆ ಮಾಡೋ ಪ್ರಾರ್ಥನೆ ಅಲ್ಲ, ಇದೊಂದು ರೀತಿ ಅಧಿಕಾರ ಚಲಾಯಿಸೋ ಥರ. ಈ ನಂಬಿಕೆಯಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಅದೇನಪ್ಪಾ ಅಂದ್ರೆ ಮುಂಜಾನೆಯನ್ನ ಕೇವಲ ದಿನದ ಒಂದು ಸಮಯ ಅಂತ ನೋಡೋದಿಲ್ಲ, ಬದಲಿಗೆ ಅದನ್ನೊಂದು ಆಧ್ಯಾತ್ಮಿಕ ದ್ವಾರ ಅಂತ ಪರಿಗಣಿಸಲಾಗುತ್ತೆ. ಅಂದ್ರೆ ದಿನದ ಆರಂಭ ಅನ್ನೋದು ಒಂದು ನಿರ್ಣಾಯಕ ಆಧ್ಯಾತ್ಮಿಕ ಬದಲಾವಣೆಯ ಹಂತ. ಈ ಸಮಯದಲ್ಲಿ ಆಡೋ ಮಾತುಗಳು ಆ ದಿನದ ದಿಕ್ಕನ್ನೇ ನಿರ್ಧರಿಸಬಹುದು ಅನ್ನೋದು ಇದರ ಹಿಂದಿನ ನಂಬಿಕೆ. ಓಕೆ, ದಿನದ ಮೇಲೆ ಕಂಟ್ರೋಲ್ ತಗೋಬೇಕು ಅಂದ್ರೆ ಮೊದಲು ನಾವು ಎದುರಿಸ್ತಿರೋ ಚಾಲೆಂಜ್ ಏನು ಅಂತ ಅರ್ಥ ಮಾಡ್ಕೋಬೇಕು ಅಲ್ವಾ? ಈ ನಂಬಿಕೆ ಪ್ರಕಾರ ಮುಂಜಾನೆ ಅನ್ನೋದು ಒಂದು ಸ್ಪಿರಿಚುವಲ್ ಯುದ್ಧ ಭೂಮಿ ಇದ್ದ ಹಾಗೆ. ಹಾಗಾದ್ರೆ ಆ ಯುದ್ಧ ಭೂಮಿಯಲ್ಲಿ ಎದುರಾಗೋ ಬೆದರಿಕೆಗಳು ಯಾವುವು? ಮೊದಲನೇ ಆಧ್ಯಾತ್ಮಿಕ ಬೆದರಿಕೆ, ಅದನ್ನ ಹಗಲಿನಲ್ಲಿ ಹಾರುವ ಬಾಣ ಅಂತ ವರ್ಣಿಸಲಾಗಿದೆ. ಅಂದ್ರೆ ಇದು ನಮ್ಮ ಗುರಿಗಳ ಮೇಲೆ ನಡೆಯೋ ಕಣ್ಣಿಗೆ ಕಾಣಿಸದ ದಾಳಿಗಳನ್ನ ಸೂಚಿಸುತ್ತೆ. ಈ ಬಾಣಗಳು ನಮ್ಮ ದಿನದ ಪ್ಲಾನ್ಗಳನ್ನ ಹಾಳು ಮಾಡೋಕೆ ಪ್ರಯತ್ನಿಸ್ತವೆ ಅನ್ನೋದು ಇದರ ಹಿಂದಿರೋ ಭಾವನೆ. ಇಲ್ಲಿ ಇನ್ನೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ ಗೊತ್ತಾ? ಮಾತುಗಳನ್ನೇ ಒಂದು ಅಸ್ತ್ರವಾಗಿ ಹೇಗೆ ನೋಡಲಾಗುತ್ತೆ ಅನ್ನೋದು. ಸುಳ್ಳು, ವಂಚನೆ ಮತ್ತು ಸುಳ್ಳು ಆರೋಪಗಳನ್ನು ವಿರೋಧಿಗಳು ಬಳಸೋ ಶಕ್ತಿಯುತ ಆಧ್ಯಾತ್ಮಿಕ ಆಯುಧಗಳು ಅಂತ ಇಲ್ಲಿ ವಿವರಿಸಲಾಗಿದೆ. ಇವು ಜೀವನದಲ್ಲಿ ಗೊಂದಲವನ್ನೇ ಸೃಷ್ಟಿಸೋ ಶಕ್ತಿ ಹೊಂದಿವೆ ಅಂತ ಹೇಳಲಾಗುತ್ತೆ. ಅಷ್ಟೇ ಅಲ್ಲ, ಬಲಿಪೀಠಗಳು ಅನ್ನೋ ಆಧ್ಯಾತ್ಮಿಕ ಕೇಂದ್ರಗಳ ಕಾನ್ಸೆಪ್ಟ್ ಕೂಡ ಇದೆ. ಕೆಲವು ಬಲಿಪೀಠಗಳು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನೆಗೆಟಿವ್ ಪ್ರಭಾವ, ಗೊಂದಲ ಮತ್ತು ಅಶಾಂತಿಯನ್ನು ಹರಡುತ್ತವೆ ಅಂತ ನಂಬಲಾಗುತ್ತೆ. ಮುಂಜಾನೆಯನ್ನ ಆಜ್ಞಾಪಿಸೋ ಈ ಅಭ್ಯಾಸ ಅಂತಹ ಪ್ರಭಾವಗಳನ್ನು ತಡೆಯೋ ಗುರಿಯನ್ನು ಹೊಂದಿದೆ. ನೋಡಿ, ಇದೊಂದು ತುಂಬನೇ ವಿಶಿಷ್ಟವಾದ ಪರಿಕಲ್ಪನೆ. ನಮ್ಮ ದಿನದ ಪ್ರತಿ ಗಂಟೆಗೂ ಒಂದು ನೆಗೆಟಿವ್ ಕಾರ್ಯಸೂಚಿಯನ್ನ ಮೊದಲೇ ಪ್ರೋಗ್ರಾಮ್ ಮಾಡಲಾಗಿರುತ್ತೆ ಅನ್ನೋ ನಂಬಿಕೆ ಇದರಲ್ಲಿದೆ. ಮುಂಜಾನೆಗೆ ಆಜ್ಞೆ ಮಾಡೋದ್ರಿಂದ ಈ ನೆಗೆಟಿವ್ ಪ್ರೋಗ್ರಾಮ್ ಅನ್ನು ಕ್ಯಾನ್ಸಲ್ ಮಾಡಿ ಅದರ ಜಾಗದಲ್ಲಿ ಒಂದು ದೈವಿಕ ಪ್ಲಾನ್ ಅನ್ನ ಸ್ಥಾಪಿಸಲಾಗುತ್ತೆ. ಸರಿ, ಇಷ್ಟೆಲ್ಲ ಆಧ್ಯಾತ್ಮಿಕ ಯುದ್ಧದ ಬಗ್ಗೆ ಮಾತಾಡಿದ್ವಿ. ಹಾಗಾದ್ರೆ ಇದನ್ನ ಎದುರಿಸೋದು ಹೇಗೆ? ಇದಕ್ಕೆ ಬಳಸೋ ನಿರ್ದಿಷ್ಟ ಸಾಧನಗಳು, ವಿಧಾನಗಳು ಯಾವುವು? ನಂಬಿಕೆಯ ಬತ್ತಳಿಕೆಯಲ್ಲಿ ಯಾವೆಲ್ಲ ಅಸ್ತ್ರಗಳಿವೆ ಅಂತ ಈಗ ನೋಡೋಣ. ಈ ಪ್ರಕ್ರಿಯೆಯಲ್ಲಿ 4 ಮುಖ್ಯ ಹಂತಗಳಿವೆ. ಮೊದಲನೆಯದು, ಪ್ರಾರ್ಥನೆಯನ್ನು ಒಂದು ಆಧ್ಯಾತ್ಮಿಕ ಯುದ್ಧದ ಘೋಷಣೆಯಾಗಿ ಶುರು ಮಾಡೋದು. ಎರಡನೆಯದು, ಧರ್ಮಗ್ರಂಥದ ವಚನಗಳನ್ನೇ ಅಧಿಕಾರದ ಅಸ್ತ್ರಗಳಾಗಿ ಬಳಸೋದು. ಮೂರನೆಯದು, ದಿನ, ಸೂರ್ಯ, ಗಾಳಿ ಹೀಗೆ ಪ್ರತಿಯೊಂದು ಅಂಶಕ್ಕೂ ನೇರವಾಗಿ ಅಧಿಕಾರಯುತ ಆಜ್ಞೆಗಳನ್ನು ಕೊಡೋದು. ಮತ್ತು ಕೊನೆಯದಾಗಿ, ಒಬ್ಬ ಆಧ್ಯಾತ್ಮಿಕ ಕಾವಲುಗಾರನ ತರಹ ಆ ದಿನಕ್ಕೆ ದೈವಿಕ ಕಾನೂನುಗಳನ್ನೇ ಸ್ಥಾಪಿಸೋದು. ಯೆಶಾಯನ ಗ್ರಂಥದ ಈ ಉಲ್ಲೇಖ ಆ ಕಾವಲುಗಾರನ ಪರಿಕಲ್ಪನೆಗೆ ಇನ್ನಷ್ಟು ಬಲ ಕೊಡುತ್ತೆ. ನಿನ್ನ ಗೋಡೆಗಳ ಮೇಲೆ ಕಾವಲುಗಾರರನ್ನು ನೇಮಿಸಿದ್ದೇನೆ, ಅವರು ಹಗಲಿರುಳು ಎಂದಿಗೂ ಸುಮ್ಮನಿರುವುದಿಲ್ಲ. ಅಂದ್ರೆ ವ್ಯಕ್ತಿಯು ತನ್ನ ಜೀವನದ ಮೇಲೆ ಒಬ್ಬ ಆಧ್ಯಾತ್ಮಿಕ ಶಾಸಕನಾಗಿ ಸದಾ ಜಾಗೃತನಾಗಿರಬೇಕು ಅನ್ನೋ ಜವಾಬ್ದಾರಿಯನ್ನ ಇದು ನೆನಪಿಸುತ್ತೆ. ಆದರೆ ಈ ಅಭ್ಯಾಸ ಕೇವಲ ನೆಗೆಟಿವಿಟಿಯಿಂದ ನಮ್ಮನ್ನ ನಾವು ರಕ್ಷಿಸಿಕೊಳ್ಳೋದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ದಿನವನ್ನ ಪಾಸಿಟಿವ್ ಫಲಿತಾಂಶಗಳಿಂದ ತುಂಬೋ ಗುರಿಯನ್ನೂ ಕೂಡ ಇದು ಹೊಂದಿದೆ. ಹಾಗಾದ್ರೆ ದಿನವನ್ನ ಅನುಗ್ರಹದಿಂದ ರೂಪಿಸೋದು ಹೇಗೆ? ಈ ಹಂತದಲ್ಲಿ ದಿನ ಚೆನ್ನಾಗಿರಲಿ ಅಂತ ನಿರ್ದಿಷ್ಟವಾದ ಆಶೀರ್ವಾದಗಳನ್ನೇ ಘೋಷಿಸಲಾಗತ್ತೆ. ಉದಾಹರಣೆಗೆ, ಅವಕಾಶದ ಬಾಗಿಲುಗಳು ತೆರೀಬೇಕು, ಸಹಾಯ ಮಾಡೋ ಜನರು ನಮ್ಮನ್ನ ಹುಡುಕೊಂಡು ಬರಬೇಕು ಮತ್ತು ಆರ್ಥಿಕ ಸಮೃದ್ಧಿ ಉಂಟಾಗಬೇಕು ಅನ್ನೋ ಥರದ ಆಜ್ಞೆಗಳು. ಇದರ ಜೊತೆಗೆ ಕೆಟ್ಟದ್ರಿಂದ ರಕ್ಷಣೆ, ದೈವಿಕ ವೇಗ ಸಿಗೋದು ಮತ್ತು ಕಳೆದು ಹೋದ ಸಮಯ ಮತ್ತೆ ಸರಿ ಹೋಗೋದು,
ಈ ತರಹದ ವಿಷಯಗಳನ್ನು ಇದರಲ್ಲಿ ಸೇರಿಸಲಾಗುತ್ತೆ. ಈ ಅಭ್ಯಾಸದ ಒಂದು ಮೇನ್ ಗೋಲ್ ಏನಂದ್ರೆ ಜೀವನದಲ್ಲಿ ಸಂಪೂರ್ಣವಾದ ಒಂದು ಬದಲಾವಣೆ ತರೋದು. ಅದನ್ನ 4 ಮುಖ್ಯ ಭಾಗಗಳಲ್ಲಿ ನೋಡಬಹುದು: ಆಧ್ಯಾತ್ಮಿಕವಾದ ಶಕ್ತಿ, ಕುಟುಂಬದಲ್ಲಿ ಶಾಂತಿ, ಆರ್ಥಿಕವಾಗಿ ಚೇತರಿಕೆ ಮತ್ತು ಗುರಿಯನ್ನು ತಲುಪುವಲ್ಲಿ ವೇಗ. ಈ 4 ಕ್ಷೇತ್ರಗಳಲ್ಲಿ ಸಂಪೂರ್ಣ ಬದಲಾವಣೆ ತರೋದೇ ಇದರ ಗುರಿ. ಈಗ ನಾವು ಈ ವಿಶ್ಲೇಷಣೆಯ ಕೊನೆಯ ಮತ್ತು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದ ಒಂದು ಪರಿಕಲ್ಪನೆ ಕಡೆಗೆ ಬರ್ತಾ ಇದ್ದೀವಿ. ಇದು ಕೇವಲ ಒಂದು ದಿನನಿತ್ಯದ ಅಭ್ಯಾಸ ಅಲ್ಲ, ಬದಲಿಗೆ ಇದು ನಮ್ಮ ಮನಸ್ಥಿತಿ ಮತ್ತು ನಮ್ಮ ಆಧ್ಯಾತ್ಮಿಕ ಗುರುತಿನಲ್ಲೇ ಒಂದು ದೊಡ್ಡ ಬದಲಾವಣೆ ತರೋ ಗುರಿಯನ್ನು ಹೊಂದಿದೆ. ಈ ಹೋಲಿಕೆ ನೋಡಿ, ಮುಂಜಾನೆಯ 7 ತರಹದ ಮನಸ್ಥಿತಿಗಳ ನಡುವಿನ ವ್ಯತ್ಯಾಸ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತ. ಬಲಿಪಶು ಮನಸ್ಥಿತಿಯ ವ್ಯಕ್ತಿ ನಿಷ್ಕ್ರಿಯನಾಗಿ ದಿನ ಹೇಗಿರುತ್ತೋ ಅಂತ ಕಾಯ್ತಾ ಇರ್ತಾನೆ. ಆದರೆ ಶಾಸಕ ಮನಸ್ಥಿತಿಯ ವ್ಯಕ್ತಿ ಆಕ್ಟಿವ್ ಆಗಿರ್ತಾನೆ, ದಿನಕ್ಕೆ ಆಜ್ಞೆ ಮಾಡ್ತಾನೆ. ಒಬ್ಬ ಬಾಣಗಳಿಗೆ ಟಾರ್ಗೆಟ್ ಆದರೆ ಇನ್ನೊಬ್ಬ ದುಷ್ಟರನ್ನೇ ಭೂಮಿಯಿಂದ ಓಡಿಸ್ತಾನೆ. ಒಬ್ಬ ಅನುಗ್ರಹಕ್ಕಾಗಿ ಆಸೆಪಟ್ರೆ ಇನ್ನೊಬ್ಬ ಅನುಗ್ರಹವನ್ನು ತಾನೇ ಸ್ಥಾಪಿಸ್ತಾನೆ. ಇದು ದಿನದ ಘಟನೆಗಳಿಗೆ ರಿಯಾಕ್ಟ್ ಮಾಡೋದಕ್ಕೂ ದಿನದ ಆಧ್ಯಾತ್ಮಿಕ ಕಾನೂನುಗಳನ್ನೇ ರೂಪಿಸೋದಕ್ಕೂ ಇರೋ ವ್ಯತ್ಯಾಸ. ಈ ಇಡೀ ನಂಬಿಕೆಯ ಸಾರಾಂಶವನ್ನ ಒಂದೇ ಒಂದು ಪವರ್ಫುಲ್ ವಾಕ್ಯದಲ್ಲಿ ಹೇಳೋದಾದ್ರೆ ಅದು ಹೀಗಿದೆ: ನಿಮ್ಮ ಧ್ವನಿಯೇ ಆಧ್ಯಾತ್ಮಿಕ ಲೋಕದಲ್ಲಿ ಒಂದು ಕಾನೂನು. ಇದರರ್ಥ ನಾವು ಆಡೋ ಮಾತುಗಳು ಬರೀ ಶಬ್ದಗಳಲ್ಲ, ಅವು ನಮ್ಮ ವಾಸ್ತವವನ್ನೇ ರೂಪಿಸಬಲ್ಲ ಶಾಸನಗಳು ಅನ್ನೋದೇ ಈ ನಂಬಿಕೆಯ ತಿರುಳು.